ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಹೀಗೆ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಅಪ್ರಿಷಿಯೇಟ್ ಮಾಡ್ತೀರಾ, ಎನ್ಕರೇಜಿಂಗ್ ಕಮೆಂಟ್ಸನ್ನು ಹಾಕ್ತೀರಾ. ಸೊ ಆದಷ್ಟು ನೀವು ಚಾನಲನ್ನು ಇಷ್ಟಪಟ್ಟರೆ ನಿಮಗೆ ಒಂದು ಒಳ್ಳೆಯ ಕಂಟೆಂಟ್ಸನ್ನು ತರುವಂತಹ ಒಂದು ಮೋಟಿವೇಶನ್ ಬರ್ತಾ ಇರುತ್ತೆ. ಸೊ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಆಟೋ ಇಮ್ಯೂನ್ ಡಿಸೀಸ್ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನೀವು ಈ ಆಟೋ ಇಮ್ಯೂನ್ ಅಂತ ಅದನ್ನು ಕೇಳಿರಲಿಕ್ಕಿಲ್ಲ, ಬಟ್ ಬಹಳಷ್ಟು ರೋಗಗಳನ್ನು ನೀವು ಕೇಳಿರ್ಬೋದು. ಲೈಕ್ ರುಮೆಟಾಯ್ಡ್ ಆರ್ಥ್ರೈಟಿಸ್, ಹಶಿಮೋಟೋ ಥೈರಾಯ್ಡೈಟಿಸ್, ಟೈಪ್ 1 ಡಯಾಬಿಟಿಸ್, SLE, ಸೋರಿಯಾಸಿಸ್ ಇವನ್ನೆಲ್ಲ ನೀವು ಕೇಳಿರ್ಬೋದು. ಈ ಇವುಗಳಂತೆ ಸುಮಾರಷ್ಟು ಬೇರೆ ಅದರ್ ಡಿಸೀಸಸ್ ಸಹ ಇದ್ದಾವೆ. ನಾವು ಒಂದು ಕ್ಯಾಟಗರಿ ಆಫ್ ಡಿಸೀಸಸ್ ಅಲ್ಲಿ ಇದನ್ನು ಕ್ಲಾಸಿಫೈ ಮಾಡ್ತಾ ಇರ್ತೇವೆ, ಆ್ಯಂಡ್ ದೋಸ್ ಆರ್ ಕಾಲ್ಡ್ ಆಸ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಈ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು? ಆಟೋ ಅಂದರೆ ನಮ್ಮ, ಇಮ್ಯೂನ್ ಅಂದರೆ ನಮ್ಮ ಇಮ್ಯೂನಿಟಿ ನಮ್ಮ ಬಾಡಿ ಅಗೇನ್ಸ್ಟೇ ಫೈಟ್ ಮಾಡ್ತಾ ಇದೆ. ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾ ಇರ್ತೇವೆ. ಈಗ ನಮ್ಮ ಬಾಡಿಯಲ್ಲಿ ಏನು ಇಮ್ಯೂನ್ ಸಿಸ್ಟಮ್ ಇದೆ, ನಮಗೆ ಇಮ್ಯೂನ್ ಸಿಸ್ಟಮ್ ಬೇಕೇ ಬೇಕು. ಯಾಕಂದರೆ ನಮ್ಮ ಬಾಡಿಯ ಮೇಲೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡ್ತು, ವೈರಸ್ ಅಟ್ಯಾಕ್ ಮಾಡ್ತು, ಫಂಗೈ ಅಟ್ಯಾಕ್ ಮಾಡ್ತು, ನಮ್ಮ ಬಾಡಿ ಅದಕ್ಕೆ ಫೈಟ್ ಮಾಡಬೇಕು. ಸೊ ನಮಗೆ ಇಮ್ಯೂನ್ ಸಿಸ್ಟಮ್ ಬೇಕು. ಇಮ್ಯೂನ್ ಸಿಸ್ಟಮ್ ಅಂದರೆ ಯಾವುದು? ನಿಮ್ಮ ಬಿಳಿ ರಕ್ತ ಕಣಗಳು, ನಿಮ್ಮ ಲಿಂಫ್ ನೋಡ್ಸ್ ಶೀತಗಡ್ಡೆಗಳು, ನಿಮ್ಮ ನ್ಯೂಟ್ರೋಫಿಲ್ಸ್, ನಿಮ್ಮ ಲಿಂಫೋಸೈಟ್ಸ್, ನಿಮ್ಮ ಮೋನೋಸೈಟ್ಸ್, ಯೂಸ್ನೋಫಿಲ್ಸ್, ಇವೆಲ್ಲ ನಮ್ಮ ಇಮ್ಯೂನ್ ಸಿಸ್ಟಮಲ್ಲಿ ಇರುವಂತಹ ಜೀವಕೋಶಗಳು ಅಥವಾ ಸೆಲ್ಸ್. ಸೊ ಯಾವಾಗ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಈ ನಮ್ಮ ಸೈನಿಕರು ಏನು ಮಾಡ್ತಾರೆ, ಅದನ್ನು ಹೊಡೆದೋಡಿಸ್ಲಿಕ್ಕೆ ಅಟ್ಯಾಕ್ ಮಾಡ್ತವೆ ಆ್ಯಂಡ್ ಅವುಗಳನ್ನು ಅವು ಹೊಡೆದೋಡಿಸ್ತವೆ. ಸೊ ನಮಗೆ ಇಮ್ಯೂನ್ ಸಿಸ್ಟಮ್ ಬೇಕೇ ಬೇಕು. ಇಮ್ಯೂನ್ ಸಿಸ್ಟಮ್ ಇರಲಿಲ್ಲ ಅಂದರೆ ನಾವು ಎಲ್ಲ ರೋಗಗಳು ನಮ್ಗೆ ಎತ್ಕೊಳ್ತವೆ. ಅದೇ ಆಗತ್ತೆ ನಿಮ್ಮ HIV ಅಲ್ಲಿ, ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್. ಅದು ಅಂದರೆ ಅದು ಏನು ಮಾಡುತ್ತೆ, ಈ ವೈರಸ್ಸು ನಿಮ್ಮ ಇಮ್ಯೂನಿಟಿಯನ್ನೇ ಕಡಿಮೆ ಮಾಡಿಬಿಡುತ್ತೆ. ಸೊ ಒಂದು ಸಲ ನಿಮ್ಮ ಇಮ್ಯೂನಿಟಿ ಮೇಲೆ, ನಿಮ್ಮ ಇಮ್ಯೂನ್ ಸಿಸ್ಟಮನ್ನೇ ಅದು ಅಟ್ಯಾಕ್ ಮಾಡಿದಾಗ ನಿಮಗೆ ಎಲ್ಲ ರೋಗಗಳು ಮೆತ್ಕೊಳ್ಬೋದು. ಸೊ ಆದ್ದರಿಂದ HIV ಪೇಷಂಟ್ಸಲ್ಲಿ ನೀವು ನೋಡ್ಬೋದು, ಅವರಿಗೆ TB ಬರುತ್ತೆ, ಅವರಿಗೆ ಹರ್ಪಿಸ್ ಬರುತ್ತೆ, ಅವರಿಗೆ ಸೈಟೋಮೆಗಾಲೋ ವೈರಸ್ ಬರುತ್ತೆ, ಎಲ್ಲ ಬೇರೆ ಬೇರೆ ರೋಗಗಳು ಬರ್ತವೆ. ಯಾಕಂದರೆ ಅವರ ಇಮ್ಯೂನಿಟಿ ಕಾಂಪ್ರಮೈಸ್ ಆಗಿದೆ, ಅವರ ಇಮ್ಯೂನಿಟಿ ಕಡಿಮೆ ಮಾಡಿಬಿಡತ್ತೆ ಈ ವೈರಸ್. ಸೊ ಇಮ್ಯೂನ್ ಸಿಸ್ಟಮ್ ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಕೆಲವೊಂದು ಸಲ ಏನಾಗತ್ತೆ, ನಮ್ಮವರೇ ನಮ್ಮ ಅಗೇನ್ಸ್ಟ್ ಬಿದ್ದ ಹಾಗೆ ಈ ರೋಗಗಳಲ್ಲೂ ಸಹ ನಮ್ಮ ಬಾಡಿ ತನ್ನ ಓನ್ ಜೀವಕೋಶದ ಅಗೇನ್ಸ್ಟ್ ಫೈಟ್ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಅದಕ್ಕೆ ಗೊತ್ತೇ ಆಗೋದಿಲ್ಲ ಇದು ನಂದು, ಇದು ಬೇರೆಯದ್ದು ಅಂತ. ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೇನೆ ಆಗ್ತಾ ಇರೋದಿಲ್ಲ. ಸೊ ಹೀಗೆ ಅದು ಯಾವಾಗ ತನ್ನ ಓನ್ ಸೆಲ್ಸ್ ಮೇಲೆ ಅದು ಫೈಟ್ ಮಾಡ್ತಾ ಇರುತ್ತೆ, ಆವಾಗ ನಾವು ಅದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾ ಇರ್ತೇವೆ. ಓಕೆ, ಆಟೋ ಅಂದರೆ ನಮ್ಮ ಓನ್ ಆ್ಯಂಡ್ ಇಮ್ಯೂನ್ ಅಂದರೆ ನಮ್ಮ ಓನ್ ಸೆಲ್ಸ್ ಮೇಲೆ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ನಿಮಗೆ ಈ ಟೈಪ್ 1 ಡಯಾಬಿಟಿಸ್ ನೀವು ನೋಡ್ತಾ ಇರ್ಬೋದು. ಕೆಲವೊಬ್ಬರಲ್ಲಿ ಚಿಕ್ಕ ಇದ್ದಾಗಿಂದಲೇ ಅವರಿಗೆ ಡಯಾಬಿಟಿಸ್ ಬಂದ್ಬಿಡುತ್ತೆ, ಯಂಗ್ ಏಜಲ್ಲಿ ಅವರಿಗೆ ಡಯಾಬಿಟಿಸ್ ಬಂದ್ಬಿಡುತ್ತೆ, ಟೈಪ್ 1 ಡಯಾಬಿಟಿಸ್. ಅದರಲ್ಲಿ ಏನಾಗುತ್ತೆ, ಈ ಇಮ್ಯೂನ್ ಸಿಸ್ಟಮ್ ಈ ಪ್ಯಾನ್ಕ್ರಿಯಾಸಿನ ಜೀವಕೋಶಗಳ ಮೇಲೆ ತಾವೇ ಅಟ್ಯಾಕ್ ಮಾಡಿಬಿಡ್ತವೆ. ಅವ್ರ ಸೆಲ್ಲೇ ಅಟ್ಯಾಕ್ ಮಾಡ್ತಾ ಇರುತ್ತೆ ಆ್ಯಂಡ್ ಅಲ್ಲಿರುವಂತಹ ಈ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಸೆಲ್ಸನ್ನು ಅವು ಕೊಲ್ತಾ ಇರ್ತವೆ. ಸೊ ಅದರಿಂದ ಪೇಷಂಟಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ ಆ್ಯಂಡ್ ಪೇಷಂಟಿಗೆ ಈ ಟೈಪ್ 1 ಡಯಾಬಿಟಿಸ್ ಬರುತ್ತೆ. ರುಮೆಟಾಯ್ಡ್ ಆರ್ಥ್ರೈಟಿಸ್ ಎಲ್ಲಿ ನಿಮಗೆ ಈ ಕೈ ಸಂಧಿಯಲ್ಲಿ ಬಹಳ ನೋವು ಬರೋದು, ಗಂಟೆದ್ದಂಗೆ ಆಗೋದು, ಎಷ್ಟು ಅವರಿಗೆ ಈ ಮಸಲ್ ಸ್ಟಿಫ್ನೆಸ್ ಆಗೋದು, ನಡೆದಾಡಕ್ಕೆ ಆಗೋದಿಲ್ಲ, ಈ ಥರದ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿನೂ ನಮ್ಮ ಬಾಡಿ ತನ್ನ ಓನ್ ಜಾಯಿಂಟ್ಸ್,
ತನ್ನ ಓನ್ ಈ ಸಂಧಿಗಳಲ್ಲಿ ಇರುವಂತ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡಕ್ ಶುರು ಆಗತ್ತೆ ಅಂಡ್ ಅಲ್ಲಿ ಆ ಜಾಯಿಂಟ್ ಅನ್ನ ಡಿಸ್ಟ್ರಾಯ್ ಮಾಡತ್ತೆ. ನಿಮ್ಮ ಕ್ರಾನ್ಸ್ ಡಿಸೀಸ್ ಅಂಡ್ ಅಲ್ಸರೇಟಿವ್ ಕೊಲೈಟಿಸ್, ಇನ್ಫ್ಲಮೇಟರಿ ಬೌವೆಲ್ ಡಿಸೀಸ್ ನಿಮ್ಮ ಈ ಕರುಳಿನ ಓನ್ ಜೀವಕೋಶದ ಮೇಲೆ ನಿಮ್ಮ ಬಾಡಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಥೈರಾಯ್ಡ್ ಅಲ್ಲಿ ಇರುವಂತಹ ಸೆಲ್ಸ್ ನಮ್ಮ ಓನ್ ಸೆಲ್ಸ್ ಮೇಲೆ ನಮ್ಮ ಬಾಡಿನೇ ಫೈಟ್ ಮಾಡತ್ತೆ ಅಂಡ್ ಆವಾಗ ಏನಾಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಏರ್ಪೇರ್ ಆಗ್ತಾ ಇರುತ್ತೆ, ಹಶಿಮೋಟೋ ಥೈರಾಯ್ಡೈಟಿಸ್. ಸೊ ಇವೆಲ್ಲ ರೋಗಗಳಲ್ಲಿ ನಮ್ಮ ಬಾಡಿ ತನ್ನ ಓನ್ ಜೀವಕೋಶದ ಮೇಲೇನೆ ಫೈಟ್ ಮಾಡ್ತಾ ಇರುತ್ತೆ. ಇಂತಹ ರೋಗಗಳನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾ ಇರ್ತೇವೆ. ಈ ಆಟೋ ಇಮ್ಯೂನ್ ಡಿಸೀಸ್ ಏನಿದೆ ಇದು ಎಲ್ಲರಲ್ಲೂ ಬರ್ತಾ ಇರೋದಿಲ್ಲ. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಕೆಲವೊಬ್ಬರಲ್ಲಿ ಈ ಆಟೋ ಇಮ್ಯೂನ್ ಡಿಸೀಸ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಈ ಫಿಮೇಲ್ಸ್ ಅಲ್ಲಿ, ಹೆಣ್ಣು ಮಕ್ಕಳಲ್ಲಿ ಈ ತರ ಆಟೋ ಇಮ್ಯೂನ್ ಡಿಸೀಸ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಕೆಲವೊಂದು ವೈರಲ್ ಇನ್ಫೆಕ್ಷನ್ ಆದ ನಂತರ, ಕೆಲವೊಬ್ಬರಿಗೆ ಈ COVID-19 ವೈರಸ್ ಇನ್ಫೆಕ್ಷನ್ ಆದಮೇಲೆ ಆಟೋ ಇಮ್ಯೂನ್ ಡಿಸೀಸಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿರಬೇಕು. ಕೆಲವೊಬ್ಬರಿಗೆ ಇದ್ದಿದ್ದಂತಹ ಡಿಸೀಸ್ ಇನ್ನೂ ವರ್ಸನ್ ಆಗಿರ್ಬೋದು. ಎಪ್ಸ್ಟೀನ್ ಬಾರ್ ವೈರಸ್ ಇದರಿಂದ ಅವರಿಗೆ ಟ್ರಿಗರ್ ಹಾಕೊಂಡು ಈ ರೀತಿ ಅದು ಆಟೋ ಇಮ್ಯೂನಿಟಿಯನ್ನ ಟ್ರಿಗರ್ ಮಾಡಿರ್ಬೋದು. ಸೊ ಕೆಲವೊಂದು ವೈರಲ್ ಇನ್ಫೆಕ್ಷನ್ ಇಂದ ಈ ರೀತಿ ಆಟೋ ಇಮ್ಯುನಿಟಿ ಟ್ರಿಗರ್ ಆಗ್ಬಿಡಬಹುದು. ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ರೀತಿ ಆಟೋ ಇಮ್ಯೂನ್ ಡಿಸೀಸ್ ಇತ್ತು ಅಂತ ಹೇಳಿದಾಗ ಇನ್ನೊಬ್ಬರಿಗೆ ಬರುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಕೆಲವೊಂದು ಔಷಧಿಗಳಿಂದ, ಕೆಲವೊಂದು BP ಮೆಡಿಸಿನ್ಸ್ ಇಂದ ಈ ರೀತಿ ಆಗ್ಬೋದು, ಕೆಲವೊಂದು ಆಂಟಿಬಯೋಟಿಕ್ಸ್ ಇಂದ ಆಗ್ಬೋದು. ಈ ಕ್ಯಾನ್ಸರ್ ಎಕ್ಸೆಟ್ರಾ ಟ್ರೀಟ್ ಮಾಡಲಿಕ್ಕೆ ನಾವು ಇಮ್ಯುನೋಥೆರಪಿ ಕೊಡ್ತಾ ಇರ್ತೇವೆ. ಆ ರೀತಿ ಇಮ್ಯುನೋಥೆರಪಿಯಿಂದ ಕೆಲವೊಬ್ಬರಿಗೆ ಈ ತರ ಆಟೋ ಇಮ್ಯೂನ್ ಡಿಸೀಸ್ ಬರಲಿಕ್ಕೆ ಶುರು ಆಗ್ಬಿಡಬಹುದು. ಕ್ಯಾನ್ಸರ್ಸ್ ಲೈಕ್ ಓರೋಫೆರಿಂಜಿಯಲ್ ಕ್ಯಾನ್ಸರ್, ಈ ಗಂಟಲಿನ ಕ್ಯಾನ್ಸರ್, ಈ ರೀತಿ ಕ್ಯಾನ್ಸರ್ಸ್ ಅಲ್ಲಿ, ಕೆಲವೊಂದು ಓವೇರಿಯನ್ ಕ್ಯಾನ್ಸರ್ಸ್, ಈ ತರದ ಕ್ಯಾನ್ಸರ್ಸ್ ಅಲ್ಲಿ ಈ ಆಟೋ ಇಮ್ಯುನಿಟಿ ಟ್ರಿಗರ್ ಆಗ್ಬಿಡ್ಬೋದು ಅಂಡ್ ಪೇಷಂಟ್ಸ್ಗೆ ಈ ರೀತಿ ರೋಗಗಳು ಬರಬಹುದು. ಅಂಡ್ ಕೆಲವೊಮ್ಮೆ ನಾರ್ಮಲಿ ಏನೂ ಇಲ್ಲದೇನೆ ವಿತೌಟ್ ಎನಿ ಕಾಸ್ ಆಲ್ಸೋ ಈ ರೀತಿ ಆಟೋ ಇಮ್ಯುನಿಟಿ ಟ್ರಿಗರ್ ಆಗ್ಬಿಡ್ಬೋದು. ಸೊ ಇವು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಕಾಸಸ್, ಯಾಕೆ ಈ ಆಟೋ ಇಮ್ಯುನಿಟಿ, ಯಾಕೆ ನಮ್ಮ ಬಾಡಿ ಓನ್ ಬಾಡಿ ಸೆಲ್ಸ್ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ ಅಂತ. ಈಗ ನಾನು ನಿಮ್ಗೆ ಹೇಳಿದೆ, ಈ ಆಟೋ ಇಮ್ಯುನಿಟಿ ನಿಮ್ಮ ಜಾಯಿಂಟ್ಸ್ ಮತ್ತೆ ನಿಮ್ಮ ಸ್ನಾಯುಗಳನ್ನ ಇನ್ವಾಲ್ವ್ ಮಾಡಬಹುದು. ಸೊ ಯಾವುದು ಕೆಲವೊಂದು ಆಟೋ ಇಮ್ಯೂನ್ ರೋಗಗಳು ಈ ತರ ನಿಮ್ಮ ಜಾಯಿಂಟ್ಸ್ ಮತ್ತು ನಿಮ್ಮ ಸ್ನಾಯುಗಳನ್ನ ಇನ್ವಾಲ್ವ್ ಮಾಡುತ್ತೆ. ಈ ನಿಮ್ಮ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರಬಹುದು, ಮಯೋಸೈಟಿಸ್, ಮಯೋ ಅಂದ್ರೆ ಸ್ನಾಯು, ಐಟಿಸ್ ಅಂದ್ರೆ ಉರಿಯೂತ, ನಿಮ್ಮ ಈ ಸ್ನಾಯುಗಳ ಉರಿಯೂತದ ರೋಗ ಮಯೋಸೈಟಿಸ್ ಇರಬಹುದು. ನಿಮ್ಮ ಲೂಪಸ್ ಅಲ್ಲಿ ಸಿಸ್ಟಮಿಕ್ ಲೂಪಸ್ ಎರಿದಿಮೆಟೋಸಿಸ್ ಅಂತ ಒಂದು ಬರುತ್ತೆ, SLE ಅಥವಾ ಲೂಪಸ್ ಅಂತ ಹೇಳ್ತಾ ಇರ್ತೇವೆ. ಇದು ನಿಮ್ಮ ಜಾಯಿಂಟ್ಸ್ ಅನ್ನ ಇನ್ವಾಲ್ವ್ ಮಾಡಬಹುದು, ನಿಮ್ಮ ಸ್ನಾಯುಗಳನ್ನ ಇನ್ವಾಲ್ವ್ ಮಾಡಬಹುದು. ಒಂದು ಆಟೋ ಇಮ್ಯೂನ್ ಡಿಸೀಸ್ ನಿಮ್ಮ ಚರ್ಮವನ್ನ, ನಿಮ್ಮ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡಬಹುದು. ಅಂದ್ರೆ ನಿಮ್ಮ ರಕ್ತನಾಳ ವಿರುದ್ಧವೇ ನಿಮ್ಮ ಬಾಡಿ ಫೈಟ್ ಮಾಡ್ತಾ ಇರುತ್ತೆ, ನಿಮ್ಮ ಚರ್ಮದ ವಿರುದ್ಧವೇ ನಿಮ್ಮ ಬಾಡಿ ಫೈಟ್ ಮಾಡ್ತಾ ಇರುತ್ತೆ. ಆವಾಗ ಬರುತ್ತೆ ಈ ಸೋರಿಯಾಸಿಸ್ ಇರಬಹುದು, ಸೋರಿಯಾಸಿಸ್ ಇಂದ ಆಗುವಂತಹ ಈ ಜಾಯಿಂಟ್ ಪೇನ್, ಅರ್ಥ್ರೈಟಿಸ್ ಇರಬಹುದು, ಜಾಗ್ರನ್ ಸಿಂಡ್ರೋಮ್ ಇರಬಹುದು, ಡರ್ಮ್ಯಾಟೋಮಯೋಸೈಟಿಸ್, ಡರ್ಮಾ ಅಂದ್ರೆ ಸ್ಕಿನ್, ಮಯೋ ಅಂದ್ರೆ ಸ್ನಾಯುಗಳು, ಮಸಲ್ಸ್, ಸೊ ಡರ್ಮ್ಯಾಟೋಮಯೋಸೈಟಿಸ್, ಸ್ಕ್ಲಿರೋಡರ್ಮಾ, ವ್ಯಾಸ್ಕ್ಯುಲೈಟಿಸ್ ಅಂದ್ರೆ ವ್ಯಾಸ್ಕ್ಯುಲರ್ ಅಂದ್ರೆ ಈ ರಕ್ತನಾಳಗಳು, ಅದರ ಉರಿಯೂತ ಆಗೋದು. ಸೊ ಇವೆಲ್ಲ ಸಹ ಈ ಆಟೋ ಇಮ್ಯೂನ್ ಡಿಸೀಸಸ್. ನಿಮ್ಮ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಅಂದ್ರೆ ನಿಮ್ಮ ಕರುಳನ್ನ ಇನ್ವಾಲ್ವ್ ಮಾಡುವಂಥದ್ದು ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಸೀಲಿಯಾಕ್ ಡಿಸೀಸ್, ಆಟೋ ಇಮ್ಯೂನ್ ಗ್ಯಾಸ್ಟ್ರೈಟಿಸ್, ನಿಮ್ಮ ಹೊಟ್ಟೆಯ ಉರಿಯೂತವನ್ನ ಮಾಡ್ತಾ ಇರೋದು ಆಟೋ ಇಮ್ಯೂನ್ ಗ್ಯಾಸ್ಟ್ರೈಟಿಸ್, ಇವೆಲ್ಲ ಸಹ ಆಟೋ ಇಮ್ಯೂನ್ ರೋಗಗಳು. ಎಂಡೋಕ್ರೈನ್ ಸಿಸ್ಟಮ್, ನಮ್ಮ ಬಾಡಿಯಲ್ಲಿ ಇರುವಂತಹ ಗ್ರಂಥಿಗಳು ಲೈಕ್ ಪ್ಯಾನ್ಕ್ರಿಯಾಸ್ ಅನ್ನ ಇನ್ವಾಲ್ವ್ ಮಾಡಿದಾಗ ಟೈಪ್ 1 ಡಯಾಬಿಟಿಸ್ ಬರುತ್ತೆ. ಎಡಿಸನ್ಸ್ ಡಿಸೀಸ್, ನಿಮ್ಮ ಹಶಿಮೋಟೋ ಥೈರಾಯ್ಡೈಟಿಸ್, ಗ್ರೇವ್ಸ್ ಡಿಸೀಸ್, ಇದು ಸಹ ಥೈರಾಯ್ಡ್ ಅನ್ನ ಇನ್ವಾಲ್ವ್ ಮಾಡ್ತಾ ಇರುತ್ತೆ. ಇವೆಲ್ಲವೂ ಸಹ ಆಟೋ ಇಮ್ಯೂನ್ ರೋಗಗಳು. ನಿಮ್ಮ ನರ್ವಸ್ ಸಿಸ್ಟಮ್ ಅನ್ನ ಇನ್ವಾಲ್ವ್ ಮಾಡುವುದು ಲೈಕ್ ಮಲ್ಟಿಪಲ್ ಸ್ಕ್ಲಿರೋಸಿಸ್, ಮಯಸ್ಥೀನಿಯಾ ಗ್ರೇವಿಸ್, ಗಿಲೆನ್-ಬೇರಿ ಸಿಂಡ್ರೋಮ್, ಇವೆಲ್ಲ ಸಹ ನಿಮ್ಮ ಬ್ರೇನ್ ಅನ್ನ ಅಥವಾ ನಿಮ್ಮ ನರಗಳನ್ನ ಡ್ಯಾಮೇಜ್ ಮಾಡುವಂತಹ ಆಟೋ ಇಮ್ಯೂನ್ ರೋಗಗಳು. ಸೊ ಇವೆಲ್ಲ ರೋಗಗಳನ್ನ ನಾವು ಆಟೋ ಇಮ್ಯೂನ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಆಟೋ ಇಮ್ಯೂನ್ ರೋಗ ಏನಿರುತ್ತೆ, ಈ ತರದ ರೋಗ ಬಂದಾಗ ಪೇಷಂಟ್ಸಿಗೆ ಬಹಳ ಸುಸ್ತಾಗೋದು, ಡಿಪೆಂಡ್ಸ್ ಏನು ಅವರಿಗೆ ಯಾವ ಪಾರ್ಟ್ ಅಥವಾ ಯಾವ ಆರ್ಗನ್ ಇನ್ವಾಲ್ವ್ ಆಗಿದೆ ಅಂತ. ಬಟ್ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಏನಿರುತ್ತೆ, ಬಹಳ ಸುಸ್ತಾಗೋದು,
ವೀಕ್ನೆಸ್ಸು, ಮೈಕೈ ನೋವು, ಯಾವತ್ತೂ ಪೇಷಂಟಿಗೆ ಕೈ ನೋವು, ಕಾಲು ನೋವು, ಮೈಕೈ ನೋವು, ಈ ರೀತಿ ನೋವುಗಳು, ಏಕ್ಸ್ ಆ್ಯಂಡ್ ಪೇನ್ಸ್ ಇರ್ತವೆ. ಕೆಲವೊಬ್ಬರಿಗೆ ರ್ಯಾಷಸ್ ಬರ್ತಾ ಇರುತ್ತೆ ಫೇಸ್ ಮೇಲೆ, ಅಲ್ಲಿ ಎಲ್ಲ. ಸೋರಿಯಾಸಿಸ್ ಅಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಹೇಗೆ ಅಲ್ಲಿ ನಮ್ಮ ಚರ್ಮ ಹೇಗೆ ಹೈಪರ್ ಆಕ್ಟಿವ್ ಹಾಕೊಂಡು ಅಲ್ಲಿ ಹುಣ್ಣುಗಳಾಗಲಿಕ್ಕೆ ಶುರು ಆಗ್ತಿರ್ತವೆ. ಗ್ಯಾಸ್ಟ್ರೈಟಿಸ್, ಆಟೋ ಇಮ್ಯೂನ್ ಗ್ಯಾಸ್ಟ್ರೈಟಿಸ್ ಅಲ್ಲಿ ಪೇಷಂಟ್ಸಿಗೆ ಎದೆ ಉರಿ ಆಗ್ತಾ ಇರಬಹುದು, ಹೊಟ್ಟೆ ನೋವು ಬರ್ತಾ ಇರಬಹುದು. ಅಥವಾ ಈ ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸಸ್ ಅಲ್ಲಿ ಪೇಷಂಟಿಗೆ ಲೂಸ್ ಮೋಷನ್ ಆಗ್ತಾ ಇರೋದು, ವೇಟ್ ಲಾಸ್ ಆಗ್ತಾ ಇರೋದು, ಅಥವಾ ಕೆಲವೊಂದು ಪೇಷಂಟ್ಸಿಗೆ ಕಾನ್ಸ್ಟಿಪೇಷನ್ನು, ಲೂಸ್ ಮೋಷನ್ನು ಈ ರೀತಿ ಆಗ್ತಾ ಇರೋದು. ಈ ಥೈರಾಯ್ಡ್ ಇನ್ವಾಲ್ವ್ಮೆಂಟ್ ಆದಾಗ ಪೇಷಂಟ್ಸಿಗೆ ಐದರ್ ಥೈರಾಯ್ಡ್ ಹಾರ್ಮೋನ್ಸ್ ಬಹಳ ಹೆಚ್ಚಾಗ್ಬಿಡೋದು ಅಥವಾ ಕಡಿಮೆ ಆಗ್ಬಿಡೋದು, ಅಥವಾ ಈಗ ಟೈಪ್ 1 ಡಯಾಬಿಟಿಸ್ ಬಂತು ಅಂದರೆ ಪೇಷಂಟಿಗೆ ಡಯಾಬಿಟಿಸಿನ ಎಲ್ಲ ಸಿಂಪ್ಟಮ್ಸ್ ಬರೋದು. ಸೊ ಈ ರೀತಿ ವೇರಿಯಸ್ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಡಿಪೆಂಡಿಂಗ್ ಯಾವ ಆರ್ಗನ್ ಇನ್ವಾಲ್ವ್ ಆಗಿದೆ ಅಂತ. ಏನಿದಾವೆ ಅವು ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ. ಬಟ್ ಡಯಾಗ್ನೋಸಿಸ್ ಮಾಡಬೇಕಾದ್ರೆ ಬಹಳ ಕೆಲವೊಮ್ಮೆ ಕನ್ಫ್ಯೂಷನ್ ಆಗತ್ತೆ ಅಥವಾ ಲೇಟ್ ಡಯಾಗ್ನೋಸಿಸ್ ಆಗುತ್ತೆ, ಕೆಲವೊಮ್ಮೆ ಇವು ಪತ್ತೆ ಹಚ್ಚಲಿಕ್ಕೆ ಆಗ್ತಾನೆ ಇರೋದಿಲ್ಲ. ಸೊ ಇವೆಲ್ಲ ನಾವು ಯೂಶುವಲ್ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನೋಡುವಂತಹ ಒಂದು ಗ್ರೂಪ್ ಆಫ್ ಡಿಸಾರ್ಡರ್ಸ್. ಸೊ ನಾವು ನಮ್ಮ ಮುಂದಿನ ವಿಡಿಯೋಸ್ ಅಲ್ಲಿ ಕೆಲವೊಂದು ಟೆಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಯಾವುದು ಈ ಆಟೋ ಇಮ್ಯೂನ್ ಡಿಸೀಸನ್ನು ನಮಗೆ ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತವೆ ಮತ್ತು ಹೇಗೆ ಅವುಗಳನ್ನು ಇಂಟರ್ಪ್ರಿಟ್ ಮಾಡಬೇಕು ಅಂತ. ನಿಮಗೆ ಈಚ್ ಇಂಡಿವಿಜುವಲ್ ಆಟೋ ಇಮ್ಯೂನ್ ಡಿಸೀಸ್, ನಿಮಗೆ ಸೋರಿಯಾಸಿಸ್ ಬಗ್ಗೆ ಅಥವಾ SLE ಬಗ್ಗೆ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸನ್ನು ಮಾಡಿದ್ದೇನೆ, ಹಶಿಮೋಟೋ ಥೈರಾಯ್ಡೈಟಿಸ್ ಬಗ್ಗೆ, ಆಟೋ ಇಮ್ಯೂನ್ ಗ್ಯಾಸ್ಟ್ರೈಟಿಸ್ ಬಗ್ಗೆ, ಇವೆಲ್ಲದರ ಬಗ್ಗೆ ವಿಡಿಯೋಸ್ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಡೆಫಿನೆಟ್ಲಿ ನಾನು ಈ ಎಲ್ಲ ರೋಗಗಳ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ದಟ್ ವಾಸ್ ಇನ್ ಬ್ರೀಫ್ ಅಬೌಟ್ ಯೋರ್ ಆಟೋ ಇಮ್ಯೂನ್ ಡಿಸೀಸ್. ಸಿ, ಆಟೋ ಇಮ್ಯೂನ್ ಡಿಸೀಸಿಗೆ ಟ್ರೀಟ್ಮೆಂಟ್ ಸಹ ಅದೇ ರೀತಿ ಇರುತ್ತೆ. ಸೊ ಬಿಕಾಸ್ ನಮ್ಮ ಬಾಡಿ ತನ್ನ ಓನ್ ಬಾಡಿ ಸೆಲ್ಸ್ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. ಸೊ ನಾವು ಅದನ್ನ ಶಾಂತವಾಗಿರಿಸಲು ಕೆಲವೊಮ್ಮೆ ಸ್ಟಿರಾಯ್ಡ್ ಹಾಕಬೇಕಾಗತ್ತೆ, ಕೆಲವೊಮ್ಮೆ ಇಮ್ಯೂನೋ ಸಪ್ರೆಸೆಂಟ್ಸ್ ಅನ್ನ ಹಾಕಬೇಕಾಗತ್ತೆ, ಇಮ್ಯೂನೋ ಮಾಡ್ಯುಲೇಟರ್ಸ್ ಅನ್ನ ಹಾಕಬೇಕಾಗತ್ತೆ. ಸೊ ದ್ಯಾಟ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ನಾವು ಕಂಟ್ರೋಲಲ್ಲಿ ಇಡ್ಲಿಕ್ಕೆ ಈ ಥರದ ಮೆಡಿಸಿನ್ಸ್ ಎಕ್ಸೆಟ್ರಾ ಕೊಡ್ತಾ ಇರ್ತೇವೆ. ಆ್ಯಂಡ್ ಡಿಪೆಂಡಿಂಗ್, ಸಪೋಸ್ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಪೇನ್ ಇರುತ್ತೆ, ನಾವು ಪೇನಿಗೆ ಔಷಧಿಯನ್ನು ಹಾಕ್ತಾ ಇರ್ತೇವೆ. ಸೋರಿಯಾಸಿಸ್ ಅಲ್ಲಿ ಸ್ಕಿನ್ನಿನ ಟರ್ನ್ ಓವರ್ ಹೆಚ್ಚಿಗೆ ಇರುತ್ತೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಔಷಧಿ ಹಾಕ್ತಾ ಇರ್ತೇವೆ. ಸೊ ಡಿಪೆಂಡಿಂಗ್ ಅಪಾನ್ ಯಾವ ಆರ್ಗನ್ ಇನ್ವಾಲ್ವ್ ಆಗಿದೆ ಅದಕ್ಕೆ ನಾವು ಆ ಮೆಡಿಸಿನ್ಸ್ ಅನ್ನ ಹಾಕ್ತಾ ಇರ್ತೇವೆ. ಬಟ್ ಮೇನ್ಲಿ ಸ್ಟಿರಾಯ್ಡ್ಸ್ ಇರ್ಬೋದು, ಇಮ್ಯುನೋ ಸಪ್ರೆಸೆಂಟ್ಸ್ ಇರ್ಬೋದು, ಇವು ಮೇನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇಲ್ಲಿ ಇರ್ತವೆ. Thank you so much for watching the video. Please like, share and subscribe the channel. Thank you.